ಒರೆಸ್ತಾ ಇದ್ರೆ ನೆಲ ಕ್ಲೀನ್ ಆಗ್ತಾ ಇದೆ, ಮನ್ಸು ಗಲೀಜ್ ಆಗ್ತಾ ಇದೆ. ಹೋಗಿ ಹೋಗಿ ಕೆಲಸದ ಮೇಲೆ ಕಣ್ಣು ಹಾಕಿದ್ಯಲ್ಲ. ಅವಳಿಗೇನ ಕಮ್ಮಿ ಆಗಿದೆ, 3000 ರೆಡಿ ಮಾಡ್ಕೋ. ಪಾರ್ಲರ್ ಒಳಗ್ ಹೋಗ್ಬೇಕಾದ್ರೆ ಕಸ ಗುಡ್ಸೋಳು, ಹೊರಗಡೆ ಬರ್ಬೇಕಾದ್ರೆ ಹೀರೋಯಿನ್ ರಶ್ಮಿಕಾ ಮಂದಣ್ಣನ್ನೇ ಮೀರಿಸ್ತಾಳೆ. ಬೆಂಕಿ ಹಾಕ ಹೋಗು. ಲವ್ ಆಯ್ತು, ನಿನಗೆ ಯಾವ ತರ ಹುಡುಗಿ ಬೇಕು ಹೇಳಪ್ಪ. ಮಗ, ಎಲ್ಲಾ ಹುಡುಗರಿಗೂ ಒಂದೇ ತರ ಹುಡುಗಿ ಬೇಕು. ಅದಕ್ಕೊಂದ್ ಜೋಕ್ ಇದೆ, ಹೇಳ್ತೀನಿ ಕೇಳಿಸ್ಕೊ. ಆಯ್ತು ಹೇಳು. ಒಂದ್ ಹುಡುಗನನ್ನ 3 ಜನ ಹುಡುಗಿರು ಇಷ್ಟಪಟ್ಟ. ಆ ಹುಡುಗ 3 ಜನ ಹುಡುಗಿರಿಗೂ 1 ಲಕ್ಷ ದುಡ್ಡು ಕೊಟ್ಬಿಟ್ಟು ಇದನ್ನ ಯಾರು ಹೆಂಗ್ ಖರ್ಚು ಮಾಡ್ತಿರೋ ಅದನ್ನ ನೋಡ್ಬಿಟ್ಟು ನಾನು ಹೆಂಡತಿನ ಸೆಲೆಕ್ಟ್ ಮಾಡ್ತೀನಿ ಅನ್ನಂತೆ. ಅದ್ರಲ್ಲಿ ಒಂದ್ ಹುಡುಗಿ ಗಂಡನ್ಗೋಸ್ಕರ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು 1 ಲಕ್ಷ ಕೊಟ್ಬಿಟ್ಟು ಕುಕ್ಕಿಂಗ್ ಕೋರ್ಸ್ಗೆ ಜಾಯ್ನ್ ಆದ್ಲಂತೆ. ಇನ್ನೊಂದ್ ಹುಡುಗಿ ಗಂಡನಿಗೆ ಒಳ್ಳೊಳ್ಳೆ ಬಟ್ಟೆ ಶೂಸು ಎಲ್ಲ ತಂದ್ಕೊಟ್ಬಿಟ್ಟು ನಿನ್ನ ಖುಷಿನೇ ನನ್ನ ಖುಷಿ ಅಂತ ಹೇಳಿದ್ಲಂತೆ. ಇನ್ನೊಂದ್ ಹುಡುಗಿ 1 ಲಕ್ಷನ ಶೇರ್ ಮಾರ್ಕೆಟ್ಗೆ ಹಾಕ್ಬಿಟ್ಟು 1 ಲಕ್ಷನ 2 ಲಕ್ಷ ಮಾಡ್ಬಿಟ್ಟು ತಂದ್ಕೊಟ್ಲಂತೆ. ಈಗ ಹೇಳು, ಆ ಹುಡುಗ ಯಾವ ಹುಡುಗಿನ ಸೆಲೆಕ್ಟ್ ಮಾಡ್ದ ಅಂತ? 1 ಲಕ್ಷನ 2 ಲಕ್ಷ ಮಾಡಲ್ಲ ಅವಳನ್ನ. ಅಲ್ಲ ಅಲ್ಲ, ರುಚಿ ರುಚಿಯಾದ ಅಡಿಗೆ ಮಾಡಕ್ಲಲ್ಲ ಅವಳನ್ನ. ಅಲ್ಲ, ಮತ್ ನಿನ್ ಖುಷಿನ ನನ್ ಖುಷಿ ಅಲ್ಲಲ್ಲ ಅವಳನ್ನ. ಅಲ್ಲ, ಯಾವ ಹುಡುಗಿ ಶೇಪ್ ಚೆನ್ನಾಗಿತ್ತೋ ಅವಳನ್ನೇ ಮದುವೆ ಆದ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಓ ಮೋಯೆ ಮೋಯೆ, ಓ ಮೋಯೆ ಮೋಯೆ. ಕರಿಮಣೆ, ಸಮಾಚಾರ? ಹೀರೇಂಜ್ ಜೋಶಲ್ಲಿ ಇದೆಯಾ ಮಗ? ಬೆಳಗಿನ ಒಂದ್ ಹುಡುಗಿ ಪ್ರಪೋಸ್ ಮಾಡ್ದೆ, ಒಪ್ಕೊಂಡ್ಬಿಡ್ಲಿ ಕಣಲೆ. ಒಪ್ಕೊಂಡ್ಬಿಟ್ಲು. ಫೋಟೋ ತೋರ್ಸಲೇ. ಯಾಕೆ ಬಂದ್ಬಿಡು, ನಾನ್ ಫೋಟೋ ತೋರ್ಸೋದು, ಅವಳು ಸಕ್ಕತ್ತಾಗಿದ್ದಾಳ ಅಂತ ಹೇಳ್ಬಿಟ್ಟು ಪಟಾಸ್ಕೊಂಡ್ಬಿಡೋದು, ಇದೆಲ್ಲ ಬೇಕೇನಪ್ಪ? ನೀನ್ ಹೆಂಗ್ ಪ್ರಪೋಸ್ ಮಾಡ್ದೆ ಅಂತ ಹೇಳ್ಬೇಕಾದ್ರೆ ನಾವ್ ಯಾರನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು. ಪಾಯಿಂಟೇ. ಅಲ್ಲಿ ಕಸ ಗುಡಿಸ್ತಾಳಲ್ವಾ, ಅವಳ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. Excuse me, one chicken burger and one cold coffee. ರೀ ಇವ್ರೆ, ಚಿಕನ್ ಬಾಡಿಗೆ ಇಟ್ಟು ಒಂದ್ ವೆಜ್ ಸ್ಯಾಂಡ್ವಿಚ್ ತಗೊಳ್ಳಿ. ಅಣ್ಣ ಒಂದ್ ವೆಜ್ ಸ್ಯಾಂಡ್ವಿಚ್, ಆಮೇಲೆ ಕಾಫಿನ ಇಟ್ಟು ಒಂದ್ ಗ್ರೀನ್ ಟೀ ಕುಡಿರಿ. ಅಣ್ಣ ಒಂದ್ ಗ್ರೀನ್ ಟೀ. ರೀ, ನನಗೆ ಆರ್ಡರ್ ಮಾಡಕ್ ನೀವ್ ಯಾರ್ರೀ? ನಿನ್ ಗಂಡ ಆಗೋನು. ವಾಟ್? ನಾನು ನೀನು ಲವ್ವರ್ ಅಲ್ಲ, ಮನೇಲೂ ಮದ್ವೆ ಫಿಕ್ಸ್ ಮಾಡಿಲ್ಲ. ಅದ್ ಹೇಗ್ರಿ ನೀವ್ ನನ್ ಗಂಡ ಆಗ್ತೀರಾ? ಹೌದಲ್ಲ, ಐ ಲವ್ ಯು. ಈ ಕ್ಷಣದಿಂದ ನಾನು ನಿನ್ನ ಲವರು, ಮುಂದೆ ದಂಪತಿಗಳಾಗೋರು. ನೋಡಿದ ತಕ್ಷಣ ಐ ಲವ್ ಯು ಅಂತ ಹೇಳ್ತೀರಲ್ಲ, ತಪ್ಪಲ್ವಾ? ನೋಡಿದ ತಕ್ಷಣ ಐ ಲವ್ ಯು ಅಂತ ಹೇಳೋತಾರ ನೀವಿದ್ರಲ್ಲ, ನಿಮ್ ತಪ್ಪಲ್ವಾ? ಏನ್ ನೋಡಿ ಐ ಲವ್ ಯು ಅಂತ ಹೇಳಿದ್ರಿ? ಇರೋದೆಲ್ಲ ನೋಡ್ಬೇಕು ಅಂತಾನೆ ಐ ಲವ್ ಯು ಅಂತ ಹೇಳ್ದೆ. ಏನು? ಏನಿಲ್ಲ, ಅಂದ್ರೆ ನಿಮ್ಮ ಕಣ್ಣಲ್ಲೂ ನನ್ನ ಮುಖ ಕಾಣಿಸ್ತಾ ಇದೆ, ನಿಮ್ಮ ಕೆನ್ನೆಯಲ್ಲೂ ನನ್ನ ಮುಖ ಕಾಣಿಸ್ತಾ ಇದೆ. ಒಟ್ನಲ್ಲಿ ನಿಮ್ಮ ಮುಖ ಕನ್ನಡಿ ತರ ಇದೆ. ಈ ಡೈಲಾಗ್ ನಂಬ್ಕೊಂಡಲ್ಲ ನಿಮ್ಮನ್ ಮದ್ವೆ ಆಗಲ್ಲ. ಇಟ್ಲಲ್ಲಪ್ಪ. ನಿಮ್ ಬಗ್ಗೆ, ನಿಮ್ ಹೆಲ್ತ್ ಕಂಡೀಷನ್ ಬಗ್ಗೆ ನಂಗೇನು ಗೊತ್ತೇ ಇಲ್ವಲ್ಲ. ಸರಿ, 1 ವರ್ಷ ನೋಡೋಣ, ಮಕ್ಳಾಗಿಲ್ಲ ಅಂದ್ರೆ ಡೈವರ್ಸ್ ತೊಗೊಳ್ಳೋಣ. ಸರಿ, ನಿಮ್ಮ ಬೆಂಡೆಕಾಯಿ ಕೊಡಿ. ನನ್ ಬೆಂಡೆಕಾಯ ಅಂದ್ರೆ ಲೇಡೀಸ್ ಫಿಂಗರ್. ಇಲ್ಲಿ ನಿಮ್ಮ ಬೆಳ್ಳಿ ತೋರಿಸಿ. ಏನಿದು? ನಮ್ಮ ಎಂಗೇಜ್ಮೆಂಟ್ ಆಗೋಯ್ತು. ಎಂಗೇಜ್ಮೆಂಟಾ? ನಿನ್ ಕಾನ್ಫಿಡೆನ್ಸ್ ನಂಗೆ ಇಷ್ಟ ಆಯ್ತು. ಇಷ್ಟ ಆಗ್ಲೇಬೇಕು. ಸ್ವಲ್ಪ ದಿನ ರಿಲೇಶನ್ಶಿಪ್ ಅಲ್ಲಿ ಇರೋಣ, ಸೆಟ್ ಆದ್ರೆ ಮದ್ವೆ ಆಗೋಣ. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ಇಲ್ಲ ಮೇಟ್ ಮಾಡೋಣ. ಚೀ, ಮೀಟ್ರ್ ಜಾಸ್ತಿ ಕಣ ನಿಂಗೆ. ಗ್ಯಾಪಲ್ ಒಂದ್ ಹುಡುಗಿನ ಪಟಾಯಿಸ್ಕೊಂಡು ಮಾಲೀಕ ಆಗ್ಬಿಟ್ಟಲ್ಲೋ ಕರಿಮಣಿ. ಲೇ, ನೀ ಸುಮ್ಮನಿರು. ಹೌದು, ಹೋದ್ವಾರ ನೀನೊಂದು ಹುಡುಗಿನ ಪಟಾಯಿಸ್ಕೊಂಡೆ ಅಂತ ಅಂದಲ್ಲ, ಅವಳ ಕತೆ ಹೇಳು. ಅದ ಮಗ, ನನ್ ಬೈಕಲ್ಲಿ ಫಸ್ಟ್ ಫೋಟೋ ತೋರ್ಸೋ. ಯಾಕೆ ಬಂದ್ಬಿಡು, ನಿನ್ ಹುಡುಗಿಗಿಂತ ನನ್ ಹುಡುಗಿ ಸಖತ್ತಾಗಿರ್ಲಿ, ಪಟಾಯಿಸ್ಕೊಂಬಿಡೋಣ ಅಂತಾನ.
ನೀನ್ ಕತೆ ಹೇಳ್ಬೇಕಾದ್ರೆ ನಾವ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಹೆಂಗೋ ಅಲ್ವಾ? ಇದಳಲ್ಲ ಕಸ ಗುಡ್ಸವಳು, ಅವಳನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಎಷ್ಟು ಫ್ರೀಡಮ್ ಕೊಡ್ಬೇಕು? ಬರೀ ಹಪ್ಳ ಮಾತ್ರ ತಿನ್ನಕ್ ಬಿಡ್ಬೇಕು ಕಣೆ. ಊಟಕ್ಕೆ ಕೈ ಹಾಕಕ್ ಬಿಟ್ರೆ ಪೂರ್ತಿ ತಿನ್ಬಿಟ್ಟು ಕೈಯೇ ತೊಳ್ಕೊಂಡ್ಬಿಡ್ತಾರೆ. ಯೂನಿಯರೇ ಅವನ್ ಹೃದಯ ನಿಲ್ಲೇ ಬೀಳಿಸ್ಕೊಂಡು ಹೋಗ್ಬಿಟ್ಟಿದಾನೆ. ಯಾರಿರ್ಬೋದು? ಅಯ್ಯೋ ಎಲ್ಲಂತೂ ಎಲ್ಲೋ ಉದುರೋಯ್ತಲ್ಲ. ಎಕ್ಸ್ಕ್ಯೂಸ್ ಮೀ, ನನ್ನ ಹೃದಯ ಇಲ್ಲೇ ಎಲ್ಲೋ ಬಿದ್ದೋಗಿದೆ. ನೀವೇನಾದ್ರೂ ನೋಡಿದ್ರಾ? ನಾಯಿ ಬಂದ್ ಬಾಯಾಗ್ತು. ಸ್ವಲ್ಪ ನಿಮ್ ಬಾಯಿ ಓಪನ್ ಮಾಡಿ. ಏಕೆ? ನಾಯಿ ಬಾಯಾಗ್ತು ಅಂದ್ರಲ್ಲ, ನಿಮ್ ಬಾಯಲ್ಲಿದ್ಯಾ ನೋಡೋಣ ಅಂತ. ನಿನ್ ಹೃದಯ ಯಾವಳ ನೋಡಿದಳಿಲ್ಲಿ? ನನ್ ಹೃದಯ ಯಾವಳ ಹತ್ರ ಆಯ್ತೋ ಅವ್ರ ಅಮ್ಮ ಡಿಸ್ಕೋ ಶಾಂತಿ. ತಗೋ, ಯಾವಳಿಗೆ ಬೇಕು ನಿನ್ ಹೃದಯ? ಅಯ್ಯೋ ತಗೊಳ್ಳಿ, ನನ್ ಹೃದಯ ನಿಮ್ಮ ಹತ್ರ ಇರ್ಲಿ. ಲೇ ಬ್ಯಾಡ ಕಣೆ, ನನ್ ಫ್ರೆಂಡ್ ಅವ್ರ ಅಣ್ಣ ಒಂದ್ ಹುಡ್ಗಿನ್ ಲವ್ ಮಾಡಿ ಮೋಸ ಮಾಡ್ಬಿಟ್ಟ. ಅವಳ ಬಸ್ರಿ. ಅಯ್ಯೋ ಸೋಡಾ ಬುಡ್ಡಿ, ವಾಂತಿ ಮಾಡ್ತಾವಳೆ. ಹೌದಾ? ನನ್ ಫ್ರೆಂಡ್ಗೂ ಒಂದ್ ಹುಡುಗಿ ಮೋಸ ಮಾಡ್ಬಿಟ್ಲು. ಅವನು ಕುಡ್ದು ಕುಡ್ದು ವಾಂತಿ ಮಾಡ್ತಾ ಇದ್ದಾನೆ. ಬರೀ ಹುಡುಗರಷ್ಟೇ ಅಲ್ಲ, ಹುಡುಗಿರು ವಾಂತಿ ಮಾಡಿಸ್ತಾರೆ. ಲೇ ಫ್ರೆಂಡ್ ಆಗಿ ಹೇಳ್ತಾ ಇದೀನಿ, ಲವ್ ಮಾಡಿ ಯಾಮಾರ್ಬೇಡ. ಅವ್ರು ಬೇಡ, ನಾನು ನೀವು ಲವ್ ಮಾಡೋಣ. ಐ ಲವ್ ಯು. ತಗೊಳ್ಳಿ ನನ್ನ ಹರ್ಟು. ಐ ಟು ಲವ್ ಯು. ಕೊಡೆ ನನ್ನ ಹಾರ್ಟು. ನಿನ್ ಲವ್ ಯಾರಿಗ್ ಬೇಕು? ನೋಡಿ, ನೀವ್ ಹಾಲ್ ತರಕ್ಕೆ ಜೊತೆಲಿ ಬೆಕ್ನೆ ಕರ್ಕೊಂಡು ಹೋಗ್ತಾ ಇದೀರಾ. ಮುಖ ನೋಡಿ, ಮುಖ ಒಳ್ಳೆ ಸೀದೋಗಿರೋ ದೋಸೆ ಇದ್ದಂಗಿದೆ. ತಗೊಳ್ಳಿ ನನ್ನ ಹಾರ್ಟ್ನ ನೀವ್ ಇಟ್ಕೊಳ್ಳಿ. ಲೇ ಏನು ಗೊತ್ತಿಲ್ದೆ ಲವ್ ಮಾಡ್ಬೇಡ ಕಣೆ. ಇರು, ನಾನ್ ವಿಚಾರಿಸ್ತೀನಿ. ಏನೋ ಓದಿದ್ಯಾ ನೀನು? ರತಿ ವಿಜ್ಞಾನ, ಅದ್ರಲ್ಲಿ PhD ಮಾಡಿದೀನಿ. ಹಾಳಾಗೋಗ್ಲಿ, ಅವಳನ್ನ ಚೆನ್ನಾಗಿ ನೋಡ್ಕೋತ್ಯಾ? ಬರೀ ನೋಡಕ್ಕಲ್ಲಮ್ಮ ಮದ್ವೆ ಆಗೋದು. ಮತ್ತೆ ನಿನ್ ಹತ್ರ ಏನ್ ಮಾತು? ನೋಡಿ, ನನಗ್ ನಿಮ್ ಮೇಲೆ ತುಂಬಾ ಲವ್ ಆಗೋಗಿದೆ. ನಿಮ್ಗೂ ಲವ್ ಆಗೋರ್ಗೂ ಕಾಯ್ತೀನಿ. ಲವ್ ಆದ್ಮೇಲೆ ಹೇಳ್ ಕಳ್ಸಿ. ಸತ್ ಮಲಗಿದ್ರು ಎದ್ದು ಬರ್ತೀನಿ. ಬರ್ಲಾ? ಬೇಡ ಕಣೆ. ನಾಳೆ ಬೆಳಿಗ್ಗೆ ಬನ್ನಿ, ನನ್ನ ಹೃದಯನ ನಿಮಗ್ ಕೊಡ್ತೀನಿ. ಅಯ್ಯೋ ಲೋ, ನಾನ್ ಅನ್ಕೊಂಡಷ್ಟು ಒಳ್ಳೆ ಪಿಳ್ಳೆ ಅಂತೂ ಅಲ್ಲ ನೀನು. ಗ್ಯಾಪಲ್ ಕ್ಯಾಚ್ ಹಾಕಿದ್ಯಾ ಮಗ. ನಮ್ಮಿಬ್ರು ಕತೆ ಬಿಡು. ನಿನ್ನ ಹುಡುಗಿನ ಪಟಾಯಿಸ್ಕೊಡ, ಅದ್ ಹೇಳು. ಅವತ್ತು ಸಾಹೇಬ್ರೆ, ಫೋಟೋ 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 ತೋರ್ಸ. ಬಂದ್ಬಿಡು. ನಿಮ್ಮಿಬ್ರು ಹುಡುಗಿಗಿಂತ ನಮ್ಮ ಹುಡುಗಿ ಚೆನ್ನಾಗಿರ್ಲಿ, ಪಟಾಯಿಸ್ಕೊಬಿಡಿ. ಅಯ್ಯೋ ನಿನ್ನ, ನೀನ್ ಹೇಳ್ಬೇಕಾರೆ ನಾವಿಬ್ರು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಹೆಂಗೋ? ಅಲ್ಲ, ಹೊಸಿ ಬಾಯ್ ತೆಗೀರಿ. ಕಸನ ಕಸದ ಗುಂಡಿಲ್ ಹಾಕ್ಬೇಕು, ಕಣ್ ಕಡೆ ಹಾಕೋದಲ್ಲ. ಮಗ, ಇವಳನ್ನ ಇಮ್ಯಾಜಿನೇಷನ್ ಮಾಡ್ಕೊಡ್ರು. ಎಕ್ಸ್ಕ್ಯೂಸ್ ಮ್ಯಾಮ್. ಎಸ್.
ಆಂಟಿ ಕಣ್ಣು, ಅಂಕಲ್ ಕಣ್ಣು, ಬರ್ಗೆಟ್ ಬಾಯ್ಸ್ ಕಣ್ಣು, ಹೊಟ್ಟೆ ಉರ್ಕೊಳ್ಳೋ ಹುಡುಗರ ಕಣ್ಣು, ಟೇಲರ್ ಶಾಪ್ ಒಂದು ಕಣ್ಣು, ಬಳೆ ಹಾಕೋ ಫ್ಯಾನ್ಸಿ ಸ್ಟೋರ್ ಒಂದು ಕಣ್ಣು, ತರಕಾರಿ ಮಾರೋನ್ ಕಣ್ಣು, ಮೆಡಿಕಲ್ ಶಾಪ್ ಒಂದು ಕಣ್ಣು, ಪೂಜಾರಿ ಕಣ್ಣು, ಭಿಕ್ಷುಕನ್ ಕಣ್ಣು, ಗೋಲ್ಗುಪ್ಪ ಮಾರೋನ್ ಕಣ್ಣು, ಎಲ್ಲಾರ ಕಣ್ಣು ಹೋಗ್ಲಿನಪ್ಪ. ಮೇಡಮ್ ಅವರೇ 3 ಸಲ ಹೋಗಿರಿ. ಯಾರೇ ನೀವು? ಏನಕ್ಕೆ ಇದೆಲ್ಲ ಮಾಡ್ತಿದ್ದೀರಾ? ಮೇಡಮ್, ಸುಂದರವಾಗಿರೋದಕ್ಕೂ ಒಂದು ಇತಿಮಿತಿ ಬೇಡವಾ? ಇಷ್ಟೊಂದು ಸುಂದರವಾಗಿದ್ರೆ ಊರವ್ರ ಕಣ್ಣೆಲ್ಲ ಬೀಳಲ್ವಾ? ಸ್ಮೈಲ್ ಕೊಡ್ತವ್ರೆ. ಮೇಡಮ್, ಆಕ್ಚುಲಿ ನಾನೊಬ್ಬ ಸೇಲ್ಸ್ ಮ್ಯಾನ್. ನಿಮ್ಮ ಹತ್ರ ಒಂದು 5 ನಿಮಿಷ ಮಾತಾಡ್ಬೋದಾ? ಮಾತಾಡಿ. ಮೇಡಮ್, ನಮ್ಮ ಕಂಪನಿಯವರು ಒಂದು ಹಂಚಿಬಿಟ್ಟಿದ್ದಾರೆ ಮೇಡಮ್. ಅದ್ರಲ್ಲಿ ದೋಸೆ ಹಾಕಿದ್ರೆ ತೂತ ಆಗಲ್ಲ ಮೇಡಮ್. ಯಾಕೆ? ಯಾಕಂದ್ರೆ ಹಂಚೆ ತೂತಾಗಿರುತ್ತೆ ಮೇಡಮ್. ಮೇಡಮ್, ನಮ್ಮ ಕಂಪನಿಯವರು ಒಂದು ಕ್ರೀಮ್ ಬಿಟ್ಟಿದ್ದಾರೆ. ಅದೇನಾದ್ರು ನಿಮ್ಮ ಪಕ್ಕದ ಮೇಲೆ ಹಚ್ಕೊಂಡ್ರೆ ನೀವು ತೂಕ ಕಮ್ಮಿ ಆಗ್ಬಿಡ್ತೀರಾ. ಅದಂಗೆ? ಈಗ ನಾವು ಕ್ರೀಮ್ ನ ನಿಮ್ ಪಕ್ಕದ ಮೇಲೆ ಕೊಡ್ತೀವ, ಅವ್ರು ಹಚ್ಕೊಂತಾರ, ಅವ್ರು ಪಳಪಳ ಪಳಪಳ ಅಂತ ಹೊಳಿತಾರ. ಅವ್ರು ಹೊಳಿಯೋದಕ್ಕೂ ನೀವು ಹೊಟ್ಟೆ ಉರ್ಕೊಂಡೇ ತೂಕ ಕಮ್ಮಿ ಆಗ್ಬಿಡ್ತೀರಾ ಮೇಡಮ್. ಮೇಡಮ್, ಆಕ್ಚುಲಿ ನಿಮ್ಗೇನಾದ್ರು ನವ್ವೆ ಆದ್ರೆ ನಮ್ಮ ಹತ್ರ ಒಂದು ಕ್ರೀಮ್ ಇದೆ ಮೇಡಮ್. ನವ್ವೆ ಕಡಿಮೆ ಆಗುತ್ತಾ? ಇಲ್ಲ, ಇಷ್ಟುದ ಉಗುರು ಬೆಳೆಯುತ್ತೆ ಮೇಡಮ್. ನವ್ವೆ ಆದಾಗ ಯಾರೊಬ್ಬ ಕೆರ್ಕೋಬಹುದು ಮೇಡಮ್. ನಿಮಗೆ ಮೈ ತುಂಬ ನವ್ವೆ ಆದ್ರೆ ಕೆರ್ಕೊಂಡ್ರೆ ಮಜಾ ಬರುತ್ತೆ ಮೇಡಮ್. ಮತ್ತೇನೇನಿದೆ ನಿಮ್ಮ ಹತ್ರ? ಆಕ್ಚುಲಿ ನಮ್ಮ ಹತ್ರ ಒಂದು ಅಲಾರಾಮ್ ಇದೆ ಮೇಡಮ್. ನೀವೇನಾದ್ರೂ 5 ಗಂಟೆಗೆ ಅಲಾರಾಮ್ ಇಟ್ಟರೆ ಫಸ್ಟ್ ಟೈಮ್ ಹುಡ್ಕೊಡುತ್ತೆ ಮೇಡಮ್. ನೀವ್ ಎದ್ದಿಲ್ಲ ಅಂದ್ರೆ ಅದೇ ಎದ್ದುಬಿಟ್ಟು ತುಬುಕ್ ತುಬುಕ್ ಅಂತ ಉಗಿಯುತ್ತೆ ಮೇಡಮ್. ಇನ್ನೂ ನೀವ್ ಎದ್ದಿಲ್ಲ ಅಂದ್ರೆ ಅದೇ ಚಾಕು ತಗೊಂಡು ಚುಚ್ಚಿಬಿಡುತ್ತೆ ಮೇಡಮ್. ನಿಮಗೇನ್ರಿ ಬೇಕು ಅದನ್ನ ಹೇಳ್ರಿ ಫಸ್ಟು. ಮೇಡಮ್, ಆಕ್ಚುಲಿ ಐ ಲವ್ ಯು. ಇಷ್ಟ ಇಲ್ಲ ಅನ್ಸುತ್ತೆ. ಇಷ್ಟ ಆಗ್ಬಿಡ್ತು. ಅದು ಕೂತ್ಕೊಂಡ್ ಮಾತಾಡೋಣವಾ? ಕೂತ್ಕೊಂಡು ಮಾತಾಡೋಣ ಅಂದ್ರೆ ಒಪ್ಕೊಡ್ಲು ಅನ್ಸುತ್ತೆ. ಮೇಡಮ್, ಐ ಲವ್ ಯು. ಐ ಲವ್ ಯು ಟು. ಹಲೋ, ಎಲ್ಲಿ ನನ್ ಪೇಮೆಂಟ್ ಕೊಡಿ. ಏನಕ್ಕೆ? 3 ಫ್ಲಾಶ್ ಬ್ಯಾಕ್ ಅಲ್ಲೂ ಬೇರೆ ಬೇರೆ ಗೆಟಪ್ ಅಲ್ಲಿ ಹಾಕೊಂಡು ಉಜ್ಜಿಲ್ವಾ? ಅದು ದುಡ್ಡಿಲ್ಲ. ಇದ್ದದ್ 100 ರೂಪಾಯಿ ತೆಪ್ಕೊಂಡು ಹೋಗ್ಬಿಟ್ಲಾ? ಅಯ್ಯೋ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ. ಓಹೋ ಕರಿಮಣಿ, ಏನ್ ಮಗ ಈ ರೇಂಜಿಗೆ ಭಕ್ತಿ? ಏನ್ ಸಮಾಚಾರ ಈ ಕಡೆ? ನಮ್ಮ ಹುಡುಗಿ ಬರ ಕೇಳಿದ್ಲ ಮಗ. ಹೌದು, ನೀನೇನಿಲ್ಲಿ? ನಮ್ಮ ಹುಡುಗಿನ ಬರ ಕೇಳಿದಾಳೆ. ಗೋವಿಂದ ಏನವಾಗ ಈ ಕಡೆ? ನಾನ್ ಡೌನ್ ಮಾತಾಡ್ಸ್ಕೊಂಡು ಹೋಗ್ ಬಂದೆ ಮಗ. ಬರಿ ಬರಿ ಕುತ್ಕೊ ಮಾತಾಡೋಣ. ಆರಾಮ? ಸಮಾಚಾರ? ಮಗ ಅಲ್ಲಿ ಬರ್ತಾವಳಲ್ಲ ಅವಳೆ ಕಣ ನನ್ನ ಹುಡುಗಿ. ಅಮ್ಮ, ಯಾಕೋ ಏನಾಯ್ತು? ನನ್ನ ಹುಡುಗಿನ ಅವಳೆ ಕಣ. ಅಯ್ಯೋ, ಬೋತ್ಗುಂಬ್ಳಕಾಯಿ ಮಕ್ಕದವಳೆ. ನೀನ್ ಯಾಕೋ ಬೈತಾ ಇದೀಯಾ? ಅವಳು ನನ್ನ ಹುಡುಗಿನ ಮಗ. ಓ, 3 ಜನನು ಒಟ್ಟಿಗೆ ಇದ್ದಾರೆ. ಇರ್ಲಿ ಬಿಡು. ಅಯ್ಯೋ ಸದಾರಾಮೆ, ಬಾ ಬಾರೆ. ನಿನ್ಗೆಷ್ಟು ಅದ್ರಲ್ಲಿ ಅದಿದ್ರೆ ಇದ್ರಲ್ಲಿ ಇದ್ದಿದ್ರೆ ನಮ್ 3 ಜನ ಒಟ್ಟಿಗೆ ಲವ್ ಮಾಡ್ತೀಯಾ? ನೀವ್ 3 ಜನ ಅಷ್ಟೇ ಅಲ್ಲ, ಇನ್ನು 2 ಇದ್ದಾರೆ. ನೀನೇನು ಹುಡುಗಿನೇ ಇಲ್ಲ ಕ್ಯಾಬ? ಏಯ್ ಸಾಕ್ ಮುಚ್ಚಲೆ. ನೀವ್ ಹುಡುಗರು ಯಾವಾಗ್ಲೂ ಹೇಳ್ತಿರ್ತಿರಲ್ಲ, 10 ಜನ ಹುಡುಗಿರ್ನ ನೋಡ್ಬೇಕು, 5 ಜನ ಹುಡುಗಿರ್ನ ಲವ್ ಮಾಡ್ಬೇಕು, 2 ಸೆಲೆಕ್ಟ್ ಮಾಡ್ಕೋಬೇಕು, 1 ಮದ್ವೆ ಆಗ್ಬೇಕು ಅಂತ. ಹೌದು. ಯಾಕದನ್ನ ಬರೀ ಹುಡುಗರು ಮಾತ್ರ ಮಾಡ್ಬೇಕಾ? ಹುಡುಗಿರ್ ಮಾಡ್ಬಾರ್ದಾ? ಅದಕ್ಕೆ ನಾನು 10 ಜನ ಹುಡುಗರ್ನ ನೋಡ್ದೆ, 5 ಜನ ಹುಡುಗರ್ನ ಲವ್ ಮಾಡ್ದೆ, ನಿಮ್ 3 ಜನನ ರಿಜೆಕ್ಟ್ ಮಾಡಿದೀನಿ. ಯಾಕೆ ರಿಜೆಕ್ಟ್ ಮಾಡ್ದೆ? ನೀನ್ ದೊಡ್ಡ ಡೌಟ್ ಡಚಕ್ ನನ್ ಮಗ.
ಕೈಯಲ್ಲಿ 10 ರೂಪಾಯಿ ಇಟ್ಕೊಂಡು 1000 ರೂಪಾಯಿ ಇರೋ ತರ ಬಿಲ್ಡಪ್ ಕೊಡ್ತೀಯಾ? ನೀನ್ ಸಂಸಾರಕ್ಕೆ ನಾಲಾಯಕ್ಕು. ಇನ್ನ ನೀನು ಬರೀ ಡೌಟು ಆದ್ರೂ ಸಹಿಸ್ಕೊಂಡು ಸುಮ್ಮನೆ ಇರ್ತೀಯ. ಮದ್ವೆ ಆದ್ಮೇಲೂ ಹಿಂಗೆ ಇರ್ತೀಯ ಅಂತ ಏನ್ ಗ್ಯಾರಂಟಿ? ಇವ್ರಿಬ್ರದೇನೋ ಸರಿ, ನಾನೇನೋ ಮಾಡ್ದೆ ನಿನ್ಗೆ? ನೀನ್ ದೊಡ್ಡ ಪುಕ್ಲಾ, ಸ್ವಂತವಾಗಿ ಡಿಸಿಷನ್ ತಗೊಳಕ್ ಬರಲ್ಲ, ಇನ್ ಸ್ವಂತವಾಗಿ ಸಂಸಾರ ಬೇರೆ ಮಾಡ್ತೀಯಾ? ಹೌದು, ಇವಾಗ ಯಾರನ್ನ ಮದ್ವೆ ಆಗ್ತೀಯಾ? ಬಾಯ್ಸ್, ಇವರಿಬ್ರಲ್ಲಿ ಯಾರನ್ನ ಮದ್ವೆ ಆಗ್ತೀಯಾ? ಇಬ್ರು ಮದ್ವೆ ಆಗ್ತೀನಿ.